ವೆಲ್ಕಮ್ ಬ್ಯಾಕ್ ಟು ದೀಮಾ ಕುಕಿಂಗ್ ಲಾಗ್ಸ್. ಇವತ್ತು ರೆಡಿ ಮಿಕ್ಸ್ ಪೌಡರಿಂದ ಜಾಮೂನ್ ಮಾಡೋದು ನೋಡೋಣ. ನಾನು MTR ಜಾಮೂನ್ ಪೌಡರ್ ತೊಗೊಂಡಿದ್ದೀನಿ. ನೋಡಿ ಯಾವ ರೀತಿ ಇದೆ ಅಂತ. ಎಲ್ಲೂ ಗಂಟು ಇಲ್ಲದೆ ಏನೂ ಇಲ್ಲದೆ ತುಂಬ ರುಚಿಯಾಗಿ ಬರುತ್ತೆ ಜಾಮೂನ್. ಟ್ರೈ ಮಾಡಿ ನೋಡಿ. ಈಗ ಮೇಲಿಂದ ಹಾಕಿದ್ರೂ ಹೊಡಿತಾ ಇಲ್ಲ, ಅಷ್ಟು ಚೆನ್ನಾಗಿದೆ ಜಾಮೂನ್. ಇದು ಯಾವ ರೀತಿ ಮಾಡೋದಂತ ನೋಡೋಣ. ನಾನಿಲ್ಲಿ 2 ಕಪ್ ಸಕ್ಕರೆ ತಗೊಂಡಿದ್ದೀನಿ. ಅದಕ್ಕೆ 2.25 ಕಪ್ಪು ನೀರು ಹಾಕ್ಕೊಳ್ಬೇಕು. ನೀವು ಪಾಕ ಜಾಸ್ತಿ ಬೇಕು ಅಂದರೆ 3 ಕಪ್ ಹಾಕ್ಕೊಳ್ಳಿ. ಈಗ 1.5 ಕಪ್ಪು ಅಷ್ಟು MTR ಮಿಕ್ಸ್ ಆಗಿದೆ ನೋಡಿ. 1.5 ಕಪ್ಪು ಜಾಮೂನ್ ಪೌಡರ್ಗೆ ಡಬಲ್ ಕ್ವಾಂಟಿಟಿ ಶುಗರ್ ಯೂಸ್ ಮಾಡ್ತಾರೆ. ಬಟ್ ನಾನು ಶುಗರ್ ಕಡಿಮೆ ಇರಲಿ ಅಂತ 2.25 ಕಪ್ ಯೂಸ್ ಮಾಡಿದ್ದೀನಿ. ಇಷ್ಟಾದರೆ ಸಾಕಾಗತ್ತೆ. ಈಗ ಹಾಲು ಹಾಕ್ಕೊಂಡು ಸ್ವಲ್ಪನೇ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ನಾದಕ್ಕೆ ಹೋಗಬೇಡಿ, ಬೆರಳಿಂದನೇ ನೀಟಾಗಿ ಕಲಿಸ್ಕೋಬೇಕು. ಇಷ್ಟು ಕಲಿಸ್ಬಿಟ್ಟು ಪಕ್ಕಕ್ಕೆ ಒಂದು 5 ಮಿನಿಟ್ಸ್ ನಿಂತ್ಕೋಬೇಕದು. ಈಗ ನಾನಿಲ್ಲಿ ಕುಂಕುಮದ ಹೂವು ಹಾಕ್ಕೊಳ್ತಾ ಇದ್ದೀನಿ. ಇದು ಪೂರ್ತಿ ಆಪ್ಷನಲ್, ನೀವು ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಮತ್ತು ಏಲಕ್ಕಿ ಜಜ್ಜಿಬಿಟ್ಟು 2 ಏಲಕ್ಕಿ ಹಾಕಿದ್ದೀನಿ, ಅದು ಮಿಸ್ ಆಗಿದೆ ನೋಡಿ. ಪಾಕ ಕಾದಿದೆ. ಪಾಕ ಬೆರಳಲ್ಲಿ ಮುಟ್ಟಿದಾಗ ಸ್ವಲ್ಪ ಆಯಿಲ್ ಮುಟ್ಟಿದಾಗ ಬರೋ ಫೀಲ್ ಬಂದರೆ ಸಾಕು, ಪೂರ್ತಿ ಇದಾಗೋ ಥರ ಬೇಡ ನೋಡಿ. ಈಗ ಈ ಥರ ನೆಂದಿದೆ ನೋಡಿ. ಈಗ ಚೆನ್ನಾಗಿ ನೆಂದ್ಕೊಂಡಿದೆ. ಈಗ ಸ್ವಲ್ಪನೇ ತಗೊಂಡು ಉಂಡೆ ಕಟ್ಟಬೇಕು. ಈ ಥರ ಅಂಗೈಯಲ್ಲಿ ಪ್ರೆಸ್ ಮಾಡ್ತಾ ಉಂಡೆ ಕಟ್ಟಿ, ಆಗ ಕ್ರ್ಯಾಕ್ಸ್ ಇಲ್ಲದೆ ಚೆನ್ನಾಗಿ ಬರುತ್ತೆ. ಪ್ರೆಸ್ ಮಾಡಿ ಉಂಡೆ ಕಟ್ಟಬೇಕು. ಇಷ್ಟಿಷ್ಟು ಕಟ್ಕೊಂಡು ಒಂದು ಪ್ಲೇಟ್ಗೆ ಹಾಕಿಟ್ಟಿರಿ. ಈ ಥರ ಪ್ರೆಸ್ ಮಾಡಿ ಒತ್ಕೊಂಡು ಉಂಡೆ ಕಟ್ಕೊಂಡು ಒಂದು ಪ್ಲೇಟ್ಗೆ ಹಾಕಿಟ್ಕೊಳ್ಳಿ. ಈಗ ನೋಡಿ ಉಂಡೆ ಕಟ್ಟಿದ್ದೀನಿ. ಈ ಥರ ಕ್ರ್ಯಾಕ್ಸ್ ಇಲ್ಲದೇ ಕಟ್ಕೋಬೇಕು. ಈಗ ಆಯಿಲ್ ಕಾದಿದೆ. ಆಯಿಲ್ ಪೂರ್ತಿ ಈಟ್ ಬೇಡ, ಇಷ್ಟು ಈಟಿದ್ರೆ ಸಾಕಾಗತ್ತೆ ನೋಡಿ. ಈಗ ಒಂದೊಂದಾಗೆ ಜಾಮೂನು ಹಾಕ್ಕೊಂಡು ಎಲ್ಲ ಜಾಮೂನು ಹಾಕ್ಕೊಂಡು 1 ಮಿನಿಟ್ ಹಾಗೇ ಬಿಡಿ, ಕೈ ಆಡಿಸ್ಬೇಡಿ. ಈಗ ನೋಡಿ ಎಲ್ಲ ಜಾಮೂನು ಮೇಲೆ ಬಂದಾಗ ಈ ಥರ ಜಾಲರದಲ್ಲಿ ಆ ಕಡೆ ಈ ಕಡೆ ಮೂವ್ ಮಾಡ್ತಾಯಿರಿ. ಜಾಮೂನು ಪೂರ್ತಿ ಬೇಯೋವರೆಗೂ ಇದೇ ಥರ ಮೂವ್ ಮಾಡ್ತಾಯಿರಿ. ಆಗ ಎಲ್ಲ ಕಡೆಯೂ ಜಾಮೂನ್ ಈವೆನ್ನಾಗಿ ಫ್ರೈ ಆಗುತ್ತೆ ನೋಡಿ. ಈ ಥರ ಕೈ ಆಡಿಸ್ತಾನೇ ಇರಬೇಕು ಜಾಲರದಲ್ಲಿ. ಈ ಥರ ಮೂವ್ ಮಾಡ್ತಾಯಿದ್ರೆ ಎಲ್ಲ ಕಡೆಯೂ ಈವೆನ್ನಾಗಿ ಫ್ರೈ ಆಗಿರುತ್ತೆ. ಈಗ ಫ್ರೈ ಆಗಿದೆ ನೋಡಿ. ಈ ಕಲರ್ ಬಂದರೆ ಸಾಕಾಗುತ್ತೆ. ಈಗ ಕಾದಿರೋ ಪಾಕದಲ್ಲಿ ಹಾಕ್ಕೋಬೇಕು. ಪಾಕ ಓವರ್ ಬಿಸಿನೂ ಇರಬಾರ್ದು, ಪೂರ್ತಿ ತಣ್ಣಗೂ ಇರಬಾರ್ದು. ಬೆರಳಿದ್ದವಷ್ಟು ಬಿಸಿ ಇದ್ದರೆ ಸಾಕಾಗತ್ತೆ. ಜಾಸ್ತಿ ಬಿಸಿ ಇದ್ದರೆ ಹಾಕ್ತಿದ್ದಂಗೆ ಒಡೆದೋಗುತ್ತೆ. ತಣ್ಣಗಿದ್ರೆ ಹೀರ್ಕೊಳ್ಳಲ್ಲ. ಸ್ವಲ್ಪ ಬಿಸಿ ಇದ್ದರೆ ಸಾಕು ನೋಡಿ. ಈಗ ಚೆನ್ನಾಗಿ ಎಲ್ಲ ಜಾಮೂನ್ ಮಿಕ್ಸ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಪಕ್ಕಕ್ಕೆ ಇಟ್ಕೊಂಡು ಈ ಥರ ಬೌಲ್ಗೆ ಸರ್ವ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ ಯಾವ ರೀತಿ ಇದೆ ಅಂತ ಜಾಮೂನ್ ನೋಡಿ. ಯಾವ ಜಾಮೂನು ಒಡ್ಕೊಂಡಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಈಗ ಒಂದು ಪ್ಲೇಟ್ಗೆ ಹಾಕ್ಕೊಂಡು ನೋಡೋಣ ನೋಡಿ. ಈಗ ಕಟ್ ಮಾಡಿದ್ದೀನಿ. ಎಲ್ಲೂ ಆಯ್ತು ಗಂಟಿಲ್ಲದೆ, ಒಳಗಡೆ ಏನೂ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ಜಾಮೂನ್. ಈ ಚಿಕ್ಕ ಟಿಪ್ಸ್ ಫಾಲೋ ಮಾಡಿದರೆ ಇದೇ ಥರ ಜಾಮೂನ್ ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.